ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಸಮಸ್ತ ಹಾಸನದ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನೊಬ್ರು ಸ್ಪೆಷಲ್ ವ್ಯಕ್ತಿಯ ಮನೆಗೆ ಬಂದಿದ್ದೀನಿ. ಯಾರು ಅಂತ ತಿಳ್ಕೊಬೇಕಾ? ಬನ್ನಿ ಮೇಡಮ್. ನಮಸ್ತೆ. ನಮ್ಮೆಲ್ಲರ ನೆಚ್ಚಿನ ಹಾಸನದ ಸಂಸದರಾದಂತಹ ಶ್ರೀಯುತ ಶ್ರೇಯಸ್ ಎಂ ಪಟೇಲ್ ಸರ್ ಅವರ ತಾಯಿ ಮೇಡಮ್ ಅನುಪಮ ಅವರು. ಮೇಡಮ್, ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ತೆ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವ ರೀತಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀರಾ? ನಾವು ಬೆಳಗ್ಗೆ ಬೇಗ ಹೋಗಿ ಗಂಗೆನಲ್ಲಿ ಇಲ್ಲೇ ಎದುರುಗಡೆ ಇದೆ ಗಂಗೆ ತಗೊಬಂದು ಅದರಲ್ಲಿ ಕಳಸ ಇಟ್ಟು ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಈಗಾಗಲೇ ಪೂಜೆ ಆಗಿದೆ. ಅಮ್ಮ, ಎಷ್ಟು ವರ್ಷದಿಂದ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಾ ಇದ್ದೀರಾ? 36 ವರ್ಷದಿಂದ ಮಾಡ್ತಾ ಇದ್ದೀನಿ. ಯಾರಿಂದ ಬಳುವಳಿಯಾಗಿ ಬಂದಿದ್ದು? ಈ ಮನೆಯಲ್ಲೇ ಬಂದಿದ್ದು. ಈ ಮನೆಯಲ್ಲಿ ಮುಂಚೆ ಯಾವ ಹಬ್ಬ ಮಾಡ್ತಾ ಇದ್ರು ಆ ಥರ ಇದನ್ನು ಮಾಡ್ತಾ ಇದ್ದೀನಿ. ಅಂದರೆ ವರಮಹಾಲಕ್ಷ್ಮಿ ಅಂದರೆ ಹೆಣ್ಮಕ್ಳು ಫೇವ್ರೇಟ್ ಹಬ್ಬ. ಸೊ ವರಮಹಾಲಕ್ಷ್ಮಿ ಹಬ್ಬ ಎಷ್ಟು ಸ್ಪೆಷಲ್ ನಿಮಗೆ? ಅದೊಂದು ವಿಶೇಷ ಹಬ್ಬ ಅಂತಲೇ ಹೇಳ್ತೀನಿ. ಇದರಲ್ಲಿ ತುಂಬ ಭಕ್ತಿಯಿಂದ ಮಾಡ್ತೀವಿ. ಪೂರ್ತಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೊಡ್ಡವ್ರಿಗೆ ಹೇಗೆ ಮಾಡ್ತೀವಿ ಅದೇ ಥರ ಈ ಹಬ್ಬಕ್ಕೂ ಚೆನ್ನಾಗಿ ಮಾಡ್ತೀವಿ. ಈಗ ವರಮಹಾಲಕ್ಷ್ಮಿ ಹಬ್ಬ ಆಚರಿಸೋಕ್ಕೆ ಶುರು ಮಾಡಿದ್ಮೇಲೆ ಏನಾದರೂ ಬದಲಾವಣೆಗಳಾಗಿದೆಯಾ? ಇಲ್ಲ, ನಾವು ತುಂಬ ಕಷ್ಟದಿಂದ ಬಂದವರು. ನೆಮ್ಮದಿ ದಿನಕ್ಕೆ ನೆಮ್ಮದಿ ಕೊಡ್ತಾನೆ ದೇವರು. ನಂಬಬೇಕಷ್ಟೆ ದೇವ್ರನ್ನ. ಈ ಥರ ಪೂಜೆ ಮಾಡಿ ಬರ್ತಾನೆ ಮನಸ್ಸಿನಲ್ಲಿ ದೇವರಿರಬೇಕು. ಅಂದರೆ ನಿಮ್ಮ ಪ್ರಕಾರ ಎಷ್ಟು ದೇವ್ರನ್ನ ಏನು ಪೂಜೆ ಮಾಡ್ತೀವಿ ಜೊತೆಗೆ ಮನಸ್ಸಲ್ಲಿ ಕೂಡ ಒಂದು ಮತ್ತೆ ಭಕ್ತಿಯಿಂದ ಪೂಜೆ ಮಾಡಬೇಕು. ಹಾಗಾಗಿ ನಿಮಗೆ ಇಷ್ಟ. ಸೊ ನಿಮ್ಮ ಮನೆ ಲಕ್ಷ್ಮಿನ ಯಾವ ರೀತಿ ಇಟ್ಟಿದ್ದೀರಾ ಅಂತ ನೋಡ್ಬೋದಾ? ಓಕೆ, ಬನ್ನಿ. ಓಕೆ, ಇದು ನಿಮ್ಮ ಮನೆಯ ಲಕ್ಷ್ಮಿ. ಇಲ್ಲಿ ಭಕ್ತಿಯಿಂದ ಶ್ಲೋಕಗಳನ್ನೆಲ್ಲ ಹಾಕೊಂಡು ಪೂಜೆ ಮಾಡ್ತಾ ಇದ್ರಿ. ನಿಮಗೆ ಹೇಳೋ ಶ್ಲೋಕಗಳೆಲ್ಲ ಬರುತ್ತಾ? ಬರುತ್ತೆ. ಈಗ ವರಮಹಾಲಕ್ಷ್ಮಿಗೆ ಯಾವ ಶ್ಲೋಕನ ಹೇಳಿ? ಕನಕದಾರ ಸ್ತೋತ್ರ ಹೇಳ್ಬೋದಾ? ಸ್ವಲ್ಪ ಹರೇ ಪುಲಕ ಭೂಷಣಮಾಶ್ರಯಂತಿ ಭೃಂಗಾಂಗನೇವ ಮುಕುಲಾಭರಣಂ ತಮಾಲಂ ಅಂಗೀಕೃತಾಖಿಲ ವಿಭೂತಿರಪಾಂಗಲೀಲಾ ಮಾಂಗಲ್ಯದಾಸ್ತು ಮಮ ಮಂಗಳ ದೇವತಾಯ ಮುಗ್ಧಾ ಮುಹುರ್ವಿದಧತಿ ವದನೆ ಮುರಾರೇ. ಈಗ ನಮ್ಮ ಜೊತೆ ಶ್ರೇಯಸ್ ಅವರ ಧರ್ಮಪತ್ನಿ ಅಕ್ಷತಾ ಅವರಿದ್ದಾರೆ. ನಮಸ್ತೆ ಮೇಡಮ್. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು. ಎಲ್ಲ ಹೆಣ್ಮಕ್ಳಿಗೂ ಇಷ್ಟವಾದ ಪ್ರಿಯವಾದ ಹಬ್ಬ. ನಿಮಗೂ ಯಾಕೆ ಇಷ್ಟ? ನಂಗೆ ತುಂಬ ಇಷ್ಟ. ಯಾಕಂದರೆ ಚಿಕ್ಕದಿಂದನೂ ನಮ್ಮ ತವ್ರ ಮನೆಯಲ್ಲಿ ಇದೇ ಮೇನ್ ಸ್ಪೆಷಲಾಗಿ ಜೋರಾಗಿ ಮಾಡೋ ಹಬ್ಬ. ಆವಾಗಲಿಂದ ಅಮ್ಮನ ಜೊತೆ ರಂಗೋಲಿ ಹಾಕೋದ್ರಿಂದ ಅವರು ಮಾಡ್ಬೇಕಾದ್ರೆ ಪೂಜೆ ಎಲ್ಲ ಸೀರೆ ಉಡಿಸ್ತಾರೆ. ಅದೆಲ್ಲ ನಂಗೆ ತುಂಬ ಇಷ್ಟ. ಚಿಕ್ಕದ್ರಿಂದನೂ ನೋಡಿದ್ದೀನಿ. ಹಂಗೆ ಮದುವೆ ಆಗಿ ಬಂದೆ 3 years ಆಯಿತು ಬಂದು. ಇಲ್ಲೂ ಅಷ್ಟೇ ಅಮ್ಮನೂ ಅದೇ ಥರ ಮಾಡ್ತಾರೆ ಅಂತ ಜೋರಾಗಿ. ಅದರಿಂದ ನಂಗೆ ತುಂಬ ಖುಷಿ. ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ದೀರಾ ವರಮಹಾಲಕ್ಷ್ಮಿನ? ಅಂದರೆ ಈಗ ಇಲ್ಲಿಗೆ ಬಂದು 3 ವರ್ಷ ಆಯ್ತಲ್ಲ, ಇಲ್ಲಿದ್ದ ಸಂಪ್ರದಾಯಗಳು, ಲಕ್ಷ್ಮಿ ಕೂಡ್ಸೋದು ಅದೆಲ್ಲ ಎಷ್ಟರ ಮಟ್ಟಿಗೆ ಇಲ್ಲಿ ಬಂದು ಕಲ್ತ್ಕೊಂಡ್ರಿ ಅಂತ? ಅಂದರೆ ಅಂದರೆ ಸ್ವಲ್ಪ ಕಲಿತಿದ್ದೀನಿ, ಅಷ್ಟಿನ್ನೂ ಬರಲ್ಲ, ಕಲಿಬೇಕಿನ್ನು. ಅದೇ ಸೇಮ್ ಒಂದು ಸ್ವಲ್ಪ ಏನಂದರೆ ಒಂದು ಸ್ವಲ್ಪ ಇಲ್ಲಿ ವಿಭಿನ್ನವಾಗಿ ಕುಂಡಿಸ್ತಾರೆ, ಅಲ್ಲಿ ವಿಭಿನ್ನವಾಗಿತ್ತು. ಸೊ ಡಿಫ್ರೆನ್ಸ್ ಇದೆ. ಬಟ್ ಅಮ್ಮ ಹೇಳ್ಕೊಡ್ತಾ ಇದ್ದಾರೆ. ಸೊ ನಮ್ಮ ಹಾಸನ ಜನತೆಗೆ ಒಂದು ವಿಶ್ ಮಾಡಿಬಿಡ್ತೀರಾ? ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೆ ಮನಸ್ಸಿಂದ ಇರಿ. ನಿಜವಾಗ್ಲೂ ದೇವ್ರು ಯಾವತ್ತಿದ್ರೂ ಕೈ ಬಿಡೋದಿಲ್ಲ, ಒಳ್ಳೇದಾಗುತ್ತೆ. ಇವತ್ತು ನಮ್ಮ ಸಂಸದರ ಮನೆಯಲ್ಲಿ ವರಮಹಾಲಕ್ಷ್ಮಿಯನ್ನು ಯಾವ ರೀತಿ ಆಚರಿಸಿದ್ರು ಅಂತ ನೋಡಿದ್ರಿ. ನೆಕ್ಸ್ಟ್ ನಾನು ಯಾರ ಮನೆಗೆ ಹೋಗ್ತೀನಿ ಅಂತ ಕಮೆಂಟ್ನಲ್ಲಿ ಗೆಸ್ ಮಾಡಿ.